ರಸ್ತೆ ಇಲ್ಲದಿದ್ದರೂ ರಸ್ತೆಗಾಗಿ ದೇವರಾಜು ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ವಿಕೃತ ಮೆರೆದ ಘಟನೆ ನಡೆದಿದೆ. ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮದಲ್ಲಿ 16 ವರ್ಷಗಳ ಹಿಂದೆಯೇ ಮನೆ ಮತ್ತು ಅಂಗಡಿ ನಿರ್ಮಿಸಿ ನೆಮ್ಮದಿಯ ವಾಸ ಮಾಡುತ್ತಿದ್ದ ಕುಟುಂಬ ಇಂದು ಪ್ರಾಣಭಯದಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದ ಕುಟುಂಬದ ಮೇಲೆ ಶುಕ್ರವಾರ ಸಂಜೆ 6 ಗಂಟೆಗೆ ಸುಮಾರಿಗೆ ಏಕಾಏಕಿ ದಾಳಿ ಮಾಡಿರುವ ಸುಮಾರು 15ಕ್ಕೂ ಹೆಚ್ಚು ಮಂದಿ ದೇವರಾಜು ಹಾಗೂ ಮತ್ತು ಅವರ ಹೆಂಡತಿ ಮಂಗಳ ಮತ್ತು ತಂದೆಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಆಕ್ರೋಶ ಮೆರೆದಿದ್ದಾರೆ. ದೇವರಾಜು 16 ವರ್ಷಗಳ ಹಿಂದೆಯೇ ನಿವೇಶನವನ್ನು ಕೊಂಡು 2 ಅಂಗಡಿ ಮತ್ತು ಮನೆಯನ್ನು ನಿರ್ಮಿಸಿದ್ದರು. 4 ತಿಂಗಳ ಹಿಂದೆ ಅದೇ ಮನೆಯ ಮೇಲೆ ಮನೆ ಕಟ್ಟಲು ಮುಂದಾಗಿದ್ದ ಹಿನ್ನೆಲೆ ಗ್ರಾಮದ ಸದಸ್ಯ ಹಾಗೂ ಅಧಿಕಾರಿಗಳಿಂದ ಮೇಲ್ಮನೆ ನಿರ್ಮಾಣ ಮಾಡದಂತೆ ತಡೆಯಾಜ್ಞೆ ತಂದಿದ್ದರು. ಮನೆಯ ಮೇಲೆ ಮನೆ ಕಟ್ಟಲು ತಂದಿದ್ದ ಎಂಸೆಂಡು, ಇಟ್ಟಿಗೆ ಮತ್ತು ಹೋಟೆಲ್ ಬಳಕೆಗಾಗಿ ಸೌದೆಯನ್ನು ಮನೆಯ ಬಳಿ ಹಾಕಿದ್ದು ಆ ಜಾಗದಲ್ಲಿ ರಸ್ತೆ ಇದೆ ಎಂಬ ಕಾರಣಕ್ಕೆ ಶುಕ್ರವಾರ ಸಂಜೆ ಏಕಾಏಕಿ ಸುಮಾರು 15ಕ್ಕೂ ಹೆಚ್ಚು ಜನ ಕಟ್ಟಡ ನಿರ್ಮಾಣಕ್ಕಾಗಿ ತಂದಿದ್ದ ವಸ್ತುಗಳನ್ನು ಮತ್ತು ಸೌದೆಯನ್ನು ಎತ್ತಿ ಚಲ್ಲಾಪಿಲ್ಲಿ ಮಾಡಿ ದಾಂಧಲೆ ನಡೆಸಿ ಕುಟುಂಬದ ಮೇಲೆ ದಾಳಿ ಮಾಡಿದ ಹಿನ್ನೆಲೆ ತೀವ್ರ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ತಕ್ಷಣ ಕ್ರಮಕ್ಕೆ ಮುಂದಾದ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಸುಮಾರು 11 ಜನರ ಮೇಲೆ ಮೊಕದ್ದಮೆ ದಾಖಲಿಸಿದ್ದಾರೆ. ಚೀಮಂಗಲ ಗ್ರಾಮದ ಸದಸ್ಯನ ಸರ್ವಾಡಳಿತದ ಧೋರಣೆ ಎದ್ದು ಕಾಣುತ್ತಿದ್ದು, ಒಬ್ಬ ಗ್ರಾಮದ ಮುಖಂಡರಾಗಿ ಬಂದಿರುವ ಸಮಸ್ಯೆಯನ್ನ ನ್ಯಾಯ ರೀತಿಯಲ್ಲಿ ಬಗೆಹರಿಸಲು ಮುಂದಾಗದೆ ಅನ್ಯಾಯದ ಹಾದಿ ಹಿಡಿದಿರುವುದು ಎದ್ದು ಕಾಣುತ್ತಿದೆ. ನನ್ನ ಹೆಸರಲ್ಲೇ ಇದೆ ಸೈಟ್, ಅದು ಅವ್ರಿಗೇನು ಸಂಬಂಧನೇ ಇಲ್ಲ. ಏಕಾಏಕಿ ಒಂದು ಗಲಾಟೆ ಮಾಡ್ತಾರೆ. ವರಂಡದಲ್ಲಿ ಕಸ ಹೊಡಿತಾ ಇದ್ದು ಏಕಾಏಕಿ ಅಷ್ಟು ಅವರು ಕುಟುಂಬ ಎಷ್ಟು ಜನ ಇದ್ದವರು ಅಷ್ಟು ಜನ ಬಂದರು. ಯಾಕೆ ಅಂತ ಕಡ್ಡಿಗಳೆಲ್ಲ ನಾವು ಕೋಲುಗಳೆಲ್ಲ ಹಾಕ್ಕೊಂಡಿದ್ವಿ, ಅಲ್ಲಿ ಸೌದೆ ಹಾಕ್ಕೊಂಡಿದ್ವಿ, ನಾವು ಒಲೆಯಲ್ಲಿ ಅಡುಗೆ ಮಾಡೋದು, ಸೌದೆ ಹಾಕ್ಕೊಂಡಿದ್ವಿ, ಸೌದೆಗಳೆಲ್ಲ ಎತ್ತಾಕ್ತಾ ಇದ್ವಿ, ಹೋಟ್ಲಿಗೆ ಉರ್ಸೋದಕ್ಕೆ ಅಂತ ಸೌದೆ ಎಲ್ಲ ಎತ್ತಾಕ್ತಾ ಇದ್ರು. ಯಾಕೆ ಈ ಥರ ಎತ್ತಾಕ್ತಾ ಇದ್ರು ಅಂತ ನಾನು ಕೇಳಿದೆ ನಿನ್ನ ಗನ್ನದೇನೆ ಅಂತ ಅವಾಚಕ ಶಬ್ದಗಳಿಂದ ನಾನು ಬೈದು ಅವೆಲ್ಲ ಎತ್ತಾಕಿ ಬಂದು ಅಷ್ಟು ಜನ ನನ್ನ ಹೆಂಗಸರು ಎಲ್ಲ ಹೊಡೆದು, ತಲೆಗೆಲ್ಲ ಹೊಡೆದು, ಬೆಳ್ಳನ್ನೆಲ್ಲ ಬಾಯಲ್ಲಿ ಹಾಕ್ಕೊಂಡು ಕಚ್ಚಿ ಈಗ ಅದೇನ ಗಾಯ ಆಗಿರೋದು ನಿಮಗೆ? ಹಿಂಸೆ ಕೊಟ್ಟರು. ಯಾರು ಅವ್ರ ಹೆಸರುಗಳು ಹೇಳಲಿಕ್ಕೆ ಆಗುತ್ತಾ? ಲೋಕೇಶ, ಮಂಜುನಾಥ್, ಅರುಣ್, ದ್ಯಾವರೆಡ್ಡಿ, ಚೆನ್ನಪ್ಪ, ರಾಜಣ್ಣ, ಏರ್ಟೆಲ್ ರಾಜು, ಮತ್ತೆ ಅವರು ಫುಲ್ ಕುಟುಂಬದವರು ಎಲ್ಲರೂ ಬಂದು, ಮತ್ತೆ ಲೇಡೀಸು ಎಲ್ಲ ಬಂದು ಫುಲ್ ಹೊಡೆದು, ಎಲ್ಲರೂ ಬಂದು ನಿಮ್ಮ ಇಬ್ಬರ ಮೇಲೆ ಬಂದು ಇಬ್ಬರ ಮೇಲೆ ಬಂದು ಹೊಡೆದಿದ್ರು. ನನ್ನ ಒಂದು ಸೈಟಿಗೆ ಸಂಬಂಧಪಟ್ಟಂತೆ ಸ್ಟೇ ತಗೊಂಡ್ಬಂದಿದ್ದಾರೆ ಅವರೇ, ಮನೆ ಕಟ್ಟಬಾರ್ದು ಅಂತ. ನಂದು ಸೌದೆ ಮತ್ತು ಎಂಸಂಡು, ಇಟ್ಟಿಗೆಗಳು ಎಲ್ಲನೂ ಅಲ್ಲೇ ಇದ್ದಾವೆ. ಅದನ್ನು ಎಲ್ಲ ವೇಸ್ಟ್ ಮಾಡ್ತಾಯಿದ್ರು, ಎಲ್ಲ ಎತ್ತಾಕೊಂಡು ಹೋಗ್ತಾಯಿದ್ರು. ಅದನ್ನ ಕೇಳಿದ್ದಕ್ಕೆ ನನ್ನ ಮೊಬೈಲು ಕಿತ್ಕೊಂಡಿದ್ದಾರೆ, ನನ್ನ ಲಾಂಗಲ್ಲೂ ಹಾಕಿದ್ದಾರೆ, ನಮ್ಮ ಮಿಸ್ಸಸ್ದು ಮಂಗಲಸೀನು ಕಿತ್ಕೊಂಡಿದ್ದಾರೆ. ನಮ್ಮನ್ನು ಹೇಗೆ ಹಾಕಿ ಎಲ್ಲ ಬಂದು ಸುಮಾರು ಜನ ಬಂದು ನಮ್ಮನ್ನು ಹೊಡೆದಿದ್ದಾರೆ. ಲೊಕೇಶನನ್ನು ಲಾಂಗಲ್ಲಿ ಹಾಕಿದ್ದಾನೆ ಫಸ್ಟ್ ನನ್ನ, ಆಮೇಲೆ ಮೊಬೈಲ್ ಕೂಡ ಅವನೇ ಕಿತ್ಕೊಂಡೋಗಿದ್ದು. ನಮ್ಮ ಮಿಸ್ಸಸ್ದು ಮಂಗಲೇಶ್ವರ ಕೂಡ ಕಿತ್ಕೊಂಡೋಗಿದ್ದಾನೆ ಅವನು. ನಳಿನ ಅನ್ನೋ ಹೆಂಗಸು, ಉಮಾ ಮತ್ತು ಶ್ರೀನಿವಾಸು, ರಮೇಶು, ಯಾವರೆಡ್ಡಿ, ನಿತಿನ್ನು, ಚೇತನ್ನು, ನಾರಾಯಣ ಸ್ವಾಮಿ, ಈ ಮಂಜುನಾಥು, ಅರುಣ್ಣು, ಇವರೆಲ್ಲ ಬಂದು ನಮ್ಮನ್ನು ಹೊಡೆದಿದ್ದಾರೆ. ಇವರೆಲ್ಲ ಯಾರು? ಒಂದೇ ಕ್ಯಾಸ್ಟಿಗೆ ಸಂಬಂಧಪಟ್ಟವರ ಬೇರೆ ಬೇರೆ? ಒಂದೇ ಕ್ಯಾಸ್ಟಿಗೆ ಸಂಬಂಧಪಟ್ಟಾರೆ. ಇವರೆಲ್ಲ ಕೇಸ್ ಹಾಕಿರೋರು ಇವರೇ. ನಮ್ಮನ್ನು ಬಂದು ಹೊಡೆದಿರೋದು ಇಷ್ಟೇ ಇದೆ ಅಂತ ಗೊತ್ತಿದ್ರು ಸಹ ಅಲ್ಲಿ ಏನು ಮಾಡಬಾರ್ದು, ಏನು ಎತ್ತಬಾರ್ದು ಅಂತ ಹೇಳಿದ್ರು. ಅಂದ್ರೆ ಒಂದು ಜಾಗಕ್ಕೆ ನಿವೇಶನಕ್ಕೆ ಸಂಬಂಧಪಟ್ಟಂಗೆ ಗಲಾಟೆ, ರಸ್ತೆಗೆ ಸಂಬಂಧಪಟ್ಟಂಗೆ ಗಲಾಟೆನ? ಇಲ್ಲ, ನಿವೇಶನ ಸಂಬಂಧಪಟ್ಟಂಗೆ ಇದು ಗಲಾಟೆ. ಅದೆಲ್ಲ ಯಾರ್ದು? ನಿಮಗೆ ಸೇರಿದ್ದು? ನಮಗೆ ಸೇರಿದ್ದು. ನೀವು ಹಾಕಿರುವಂತ ವಸ್ತುಗಳನ್ನೇ ಇವತ್ತು ಎಲ್ಲ ಚಲ್ಲಾಪಿಲ್ಲಿ ಮಾಡಿದ್ದಾರೆ, ಎಲ್ಲ ಎತ್ಕೊಂಡು ಹೊರಟಾಗಿದ್ದಾರೆ. ಮೊಬೈಲ್ ಅಲ್ಲಿ ಏನೂ ಇಲ್ಲ, ಎಂಸ್ಯಾಂಡ್ಲು ಇಟ್ಕೆಗಳೆಲ್ಲ ಎತ್ಕೊಂಡು ಹೊರಟಾಗಿದ್ದಾರೆ. ಚೀಮಂಗಲದಲ್ಲಿ ಬರೋಷ್ಟೊತ್ತಿಗೆ ದೇವರಾಜು ಹೋಟ್ಲ್ ಹತ್ರ ದೇವರಾಜ್ ಹೆಂಡತಿ ಸದಾಶಿವಪ್ಪನ್ನ ಒಂದು ಸುಮಾರು 15-20 ಜನ ಸೇರಿಕೊಂಡು ಹೊಡಿತಾ ಇದ್ರು. ಕೆಲವರು ಟ್ರ್ಯಾಕ್ಟರ್ ತಗೊಂಬಂದು ಸೌದೆ ತುಂಬಿಕೊಂಡು
ಎಚ್ ಕೆ ಎಸ್ ರೋಡ್ನಲ್ಲಿ ಮುಂದಕ್ಕೆ ಪಾಸ್ ಆದರು. ದೇವರಾಜ್ಗೆ ಹಣೆಯಲ್ಲಿ ರಕ್ತ ಬರೋದ್ರಿಂದ ನೋಡಿ ಅದಕ್ಕೆ ನನ್ನ ಸೊಸೆ ನನ್ನ ಮಗನ ಒಯ್ದಾಕಿದ್ರು. ರಕ್ತ ಸುರಿತಾ ಇತ್ತು. ನಾವು ಅಡ್ಡ ಹೋದ್ರಿ, ನಮ್ಮನ್ನು ಒಯ್ದ್ರು, ನಮ್ಮನ್ನು ತಳ್ಳಿದ್ರು. 10 ಜನ ಸೌದೆ ತುಂಬ್ತಾ ಇದ್ರು, ಇಸ್ಕೆಲ್ಲ ಅಧ್ವಾನ ಮಾಡಿ ಹಾಕಿದ್ರು. ಅಡ್ಡ ಹೋಗಿದ್ದು ತಿರ್ಗಾ ನಮ್ಮನ್ನು ಒಯ್ದ್ರು. ಎಳ್ಳೋಡ್ ಸೌದೆ, ದಪ್ಪ ಸೌದೆ ಏನು ಏಟುಗಳು ಏನೇನಾಗಿದ್ವು? ಚೆನ್ನಾಗಿ ಒಯ್ದಾಕಿದ್ರು. ಫೋನ್ ಕಿತ್ಕೊಂಡು ಹೋದ್ರು. ಫೋನ್ ಕೇಳ್ಕೊಳಕ್ ಹೋಗಲೇ ಕೊಡ್ತೀನಿ ಅಂದ್ ಕೊಡೋ ಅಂದ್ ಕೈ ಹಿಡ್ದು ಬೇಳೆ ಆಡ್ಕೊಂತ ಇದ್ರು ಕೊಡಲ್ಲ. ಹೋಗಲೇ ಕೊಡ್ತೀನಿ ಅಂತ ಹೇಳ್ತಲ್ಲ. ಮಂಗಲ ಚೈನ್ ಕಿಟ್ಕೊಂಡವ್ರೆ, ಫೋನ್ ಕಿಟ್ಕೊಂಡವ್ರೆ, ಜುಟ್ಟು ಇಟ್ಕೊಂಡು ಒಯ್ದವ್ರೆ, ಬೆಟ್ಟು ಕಚ್ಚಿ ಹಾಕ್ಯವ್ರೆ ಮಗುಕ. ನಮ್ಮ ಯಜಮಾನ್ರನ್ನ ದಬ್ಬಿಟ್ರು, ಕಾಲಾಗೆ ಒದ್ದು ದಣ್ಣಾಗ ಹಾಕಿದ್ರು. ಎಲ್ಲ ಮಾಡಿದ್ರು. ಎಲ್ಲ ಮಾಡಿದ್ ನಿಮ್ಮ ಕೈಲಾದ್ರೆ ನೀವು ನೋಡ್ತೀರಿ ಹೋಗ್ರಿ, ನೀವು ಒಬ್ಬೊಬ್ಬನ್ನೇ ಸಾಯಿಸ್ತೀರಿ ಅಂತ ಕೂಡ ಹೇಳವ್ರೆ. ಸವಾಲಾಗ್ತಾ ಅವ್ರೆ. ಹೆಂಗಸ್ರನ್ನ ಗಂಡಸ್ರನ್ನ ಹಿಡಿಯಕ್ಕಾಗ್ದು. ಸೈನಿಕ್ಳು ದಣ್ಣಗಳು ಎತ್ಕೊಂಡು ಇಳಿ ಬೀಳ್ತಾರೆ. ಹಾಕ್ರೆ ಅಂತ ಹೋದ್ರೆ ಬೇರೆಯವರು ಎಳ್ಕೊಂಡ್ರು, ಇಲ್ದಿರಿದ್ರೆ ಹಾಕ್ಬಿಡೋರು ನಮ್ಮನು. ಏನ್ ಸಾಧನೆ ಮಾಡ್ತಾವ್ರು. ಆ ಮಾತುಗಳು, ಆ ಏಟುಗಳು, ಬಾ ಏನ್ ಬುರ್ಬುರ್ಕೆ ಹಾಕ್ಯವ್ರೆ. ಕಣ್ಣು ಮಗು ಕಣ್ಣು ಕಾಣ್ತಾ ಇಲ್ಲ, ಅಷ್ಟು ಊದ್ಗಂಡದೆ ಹೆಂಗೆ ಹಾಕ್ಯವ್ರೆ. ರಕ್ತ ಬಟ್ಟೆಗಳೆಲ್ಲ ರಕ್ತ, ಮಕ್ಕಲ್ಲ ರಕ್ತ. ನನ್ನ ಮಗು ಕಣ್ಣ ಕೂಲಿ ಮಾಡಿ ನಾಲೆ ಮಾಡಿ ಸಾಕಿ ನನ್ನ ಮಗು ನನ್ನ ಕಣ್ಣ ನೋಡ್ಬೇಕಪ್ಪ. ಅವರು ಇಬ್ರು ನಾವೆಲ್ಲರೂ ಬಂದು ಬಿಡ್ಸಕ್ ಹೋದ್ರೆ ನಮ್ಮನೆ ಒಯ್ಯಕ್ ಬರ್ತಾರೆ. ಅವನ್ನ ಇಟ್ಕೊಂಡು ಬುರ್ಬುರ್ಕೆ ಹಾಕ್ತಾರೆ ದೊಣ್ಣಗ್ಲಾಗ ಹಾಕಿ ನೂಕ್ತಾರೆ. ನಾವು ನಮ್ಮ ಮಗು ಕಡ್ಡ ಹೋದ್ರೆ ಜುಟ್ಟಿ ಇಟ್ಕೊಂಡು ಎಳಿತಾರೆ ಹೆಂಗಸ್ರೆಲ್ಲ. ನಾನು ಏನ್ ಅಷ್ಟು ಜನತಾವ್ ನಾವು ಒಬ್ರಿಬ್ರು ಏನ್ ಮಾಡಂಗಿದೆಪ್ಪ. ಎಲ್ಲ ಈ ತರ ಮಾಡ್ತಾವ್ರೆ. ಯಾವಾಗ ನೋಡಿದೆ ಕೆಲಸ ಆಗಿಗಿದೆ ಅವ್ರದ್ದು. ಅವ್ರು ಬದುಕದೇ ನೋಡ್ಲಾರು.